ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸಿದ ಮೊಹಮ್ಮದ್ ಸಿರಾಜ್ ಕೊನೆಯ ಓವರ್ನಲ್ಲಿ 3 ಬಾಲಲ್ಲಿ 3 ಸಿಕ್ಸ್ ಸಿಡಿಸಿ ಡ್ರಾ ಆಗುತ್ತಿದ್ದ ಪಂದ್ಯವನ್ನು ಗೆಲ್ಲಿಸಿದ ಮಿಯಾಬಾಯಿ. ಹೌದು ಸ್ನೇಹಿತರೆ, ಹೇಗಿತ್ತು ಸಿರಾಜ್ ಅವರ ಬ್ಯಾಟಿಂಗ್ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಶ್ರೀಲಂಕನ್ 11 ವಿರುದ್ಧದ 3 ದಿನಗಳ ಅಭ್ಯಾಸ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಕೊನೆಯ ಎಸೆತದಲ್ಲಿ ಜಯಾದ್ರೆ ಸಾಧಿಸಿದೆ. ಹೌದು ವೀಕ್ಷಕರೇ, ನಮ್ಮ ಭಾರತ ತಂಡದ ಸೂಪರ್ ಸ್ಟಾರ್ ಬೌಲರ್ ಆಗಿರುವಂತಹ ಮೊಹಮ್ಮದ್ ಸಿರಾಜ್ ಅವರು ಬ್ಯಾಟಿಂಗ್ ನಲ್ಲೂ ಕೂಡ ಅಬ್ಬರಿಸಿ ಶ್ರೀಲಂಕಾ 11 ತಂಡವನ್ನು ಧೂಳಿಪಟಾದ್ರೆ ಮಾಡಿದರು. ಡ್ರಾ ಕಡೆಗೆ ಸಾಗುತ್ತಿದ್ದ ಪಂದ್ಯವನ್ನು ಕೊನೆಯ ಓವರ್ ನಲ್ಲಿ ಸತತ 3 ಸಿಕ್ಸರ್ ಬಾರಿಸುವ ಮೂಲಕ ನಮ್ಮ ಭಾರತ ತಂಡಕ್ಕೆ ಮೊಹಮ್ಮದ್ ಸಿರಾಜ್ ಅವರು ಐತಿಹಾಸಿಕ ಜಯಾದ್ರೆ ತಂದುಕೊಟ್ಟಿದ್ದಾರೆ. ಇನ್ನು T20 ನಂತೆಯೇ ಬ್ಯಾಟ್ ಬೀಸಿದ ಮೊಹಮ್ಮದ್ ಸಿರಾಜ್ ಅವರು ಕೇವಲ 15 ಬಾಲ್ಗಳಲ್ಲಿ 32 ರನ್ ಸಿಡಿಸಿ ಗೆಲುವಿಗೆ ಪ್ರಮುಖ ರೂವಾರಿ ಆದರು. ಇನ್ನು ಕೊನೆಯ ಓವರ್ ನ ರೋಮಾಂಚನ. ಹೌದು ಸ್ನೇಹಿತರೆ, ಪಂದ್ಯದ ಕೊನೆಯ ಓವರ್ ನಲ್ಲಿ ನಮ್ಮ ಭಾರತ ತಂಡ ಗೆಲುವಿಗೆ 16 ರನ್ಗಳ ಅವಶ್ಯಕತೆ ಆದ್ರೆ ಇತ್ತು. ಹಾಗಾಗಿ ಪಂದ್ಯ ಡ್ರಾ ನಲ್ಲಿ ಅಂತ್ಯಗೊಳ್ಳಬಹುದು ಎಂದು ಎಲ್ಲರೂ ಕೂಡ ಭಾವಿಸಿದ್ದರು. ಏಕೆಂದರೆ ಪ್ರಮುಖ ಕಾರಣ ಕ್ರೀಸ್ ನಲ್ಲಿ ಇದ್ದದ್ದು ಬೌಲರ್ ಆದಂತಹ ಮೊಹಮ್ಮದ್ ಸಿರಾಜ್ ಬೌಲರ್ ಆಗಿರುವುದರಿಂದ ಅವರಿಂದ 16 ರನ್ ಸಿಡಿಸುವುದು ಅಸಾಧ್ಯ ಎನ್ನಲಾಗಿತ್ತಂತಾನೆ ಹೇಳ್ಬೋದು. ಆದರೆ ಮೊಹಮ್ಮದ್ ಸಿರಾಜ್ ಅವರು ಎಲ್ಲರ ಲೆಕ್ಕಾಚಾರವನ್ನಾದ್ರೆ ಉಲ್ಟಾ ಮಾಡಿದ್ದರು. ಮೊಹಮ್ಮದ್ ಸಿರಾಜ್ ಎದುರಾಳಿ ಬೌಲರ್ ಗಳ ಕೇಶರ ನುವಂತ ಅವರ ಕೊನೆಯ ಓವರ್ ನ ಮೊದಲನೇ 3 ಬಾಲ್ಗಳಲ್ಲಿ ಸತತ 3 ಸಿಕ್ಸರ್ ಸಿಡಿಸಿ ಗೆಲುವಾದ್ರೆ ತಂದುಕೊಟ್ಟರು. ಅಭ್ಯಾಸ ಪಂದ್ಯವಾಗಿರುವುದರಿಂದ ಪಂದ್ಯ ಗೆದ್ದರೂ ಉಳಿದ 3 ಬಾಲ್ಗಳನ್ನು ಬೋಲ್ ಮಾಡಲಾಯಿತು. ಆ 3 ಬಾಲ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಅವರು 5 ರನ್ ಆದ್ರೆ ಗಳಿಸಿದರು. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಕೊನೆಯ ಓವರ್ ನಲ್ಲಿ ಒಟ್ಟು 3 ಸಿಕ್ಸ್ ಮತ್ತು 1 4 1 ರನ್ ಸಿಡಿಸುವ ಮೂಲಕ ನಮ್ಮ ಭಾರತ ತಂಡಕ್ಕೆ ಭರ್ಜರಿ ಜಯ ಆದ್ರೆ ತಂದುಕೊಟ್ಟರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.